Good morning. My name is Bhargav. ಈ ವರ್ಷ ವಿಜಯ ಚೇತನ ಕಾಲೇಜಿನಲ್ಲಿ ಫಿಸಿಕ್ಸ್ನ ನಾನು ಸಬ್ಜೆಕ್ಟ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ನನ್ನ ಜೊತೆಗೆ ನಮ್ಮ ಸಹೋದ್ಯೋಗಿ ಡಾಕ್ಟರ್ ವೈದ್ಯನಾಥ್ ಅವರು ಕೂಡ ಇರ್ತಾರೆ. ಇದು ಮೊದಲನೇ ತರಗತಿ. We are going to discuss about the syllabus of first year PUC physics. ಇದರಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ನ ನಾವು ನೋಡೋಣ. ಸೊ ಫಿಸಿಕ್ಸ್ ಟಾಪಿಕ್ನ ನಾವು ಹೋಗೋಕ್ಕಿಂತ ಮುಂಚೆ, ಸಬ್ಜೆಕ್ಟ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ಕೆಲವೊಂದು ಫಂಡಮೆಂಟಲ್ಸ್ನು ಕೂಡ ನಾವು ತಿಳ್ಕೋಬೇಕು. ಆಸ್ ಇಫ್ ನೀವು ಹೈಸ್ಕೂಲ್ನಲ್ಲಿ ಸೈನ್ಸ್ ಸಬ್ಜೆಕ್ಟ್ನ ನೋಡಿರ್ತೀರ. ಸೈನ್ಸ್ ಅಂದಕ್ಕೆ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಮೂರು ಕೂಡ ಓದಿರ್ತೀರ. ಇಲ್ಲಿ ಒಂದು ಕಂಪ್ಲೀಟ್ ಸಬ್ಜೆಕ್ಟ್ ಆಗಿ ನೀವು ಓದ್ತಾ ಹೋಗ್ತೀರಾ ಯಾವುದರಲ್ಲಿ PUC ತರಗತಿನಲ್ಲಿ. ಫಿಸಿಕ್ಸ್ ಇಸ್ ಅ ಕಂಪ್ಲೀಟ್ಲಿ ಡಿಫರೆಂಟ್ ಸಬ್ಜೆಕ್ಟ್, ಕೆಮಿಸ್ಟ್ರಿ ಇಸ್ ಎ ಡಿಫರೆಂಟ್ ಸಬ್ಜೆಕ್ಟ್, ಬಯಾಲಜಿ ಇಸ್ ಎ ಡಿಫರೆಂಟ್ ಸಬ್ಜೆಕ್ಟ್. ಸೊ ಫಿಸಿಕ್ಸ್ ಜೊತೆಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ಫಂಡಮೆಂಟಲ್ಸ್ ಆಫ್ ಮ್ಯಾಥಮ್ಯಾಟಿಕ್ಸ್ ಅಂತ ಹೇಳ್ತೀವಿ. ಫಂಡಮೆಂಟಲ್ಸ್ ಆಫ್ ಮ್ಯಾಥಮ್ಯಾಟಿಕ್ಸ್ ಅಂದ್ರೆ ಏನು ಅಂತಂದರೆ, ಕೆಲವೊಂದು ನಮಗೆ ಮ್ಯಾಥಮ್ಯಾಟಿಕ್ಸ್ನಲ್ಲಿ ನೀವು ಏನೇನು ಆಸ್ ಎ ಟಾಪಿಕ್ ಅಂತ ಓದ್ತೀರಾ ಅದು ಕೂಡ ನಮಗೆ ಫಿಸಿಕ್ಸ್ನಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಯಾವ್ದಾದ್ರು ಒಂದು ಈಕ್ವೇಷನ್ನ ಬರೆಯೋದಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಡೆರಿವೇಷನ್ನ ಬರೆಯೋದಿರ್ಬೋದು, ಅಥವಾ ಇನ್ಯಾವುದಾದ್ರೂ ಒಂದು ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ವಿ ರಿಕ್ವೈರ್ ಸರ್ಟನ್ ಟೂಲ್. ಸೊ ಹಾಗಾಗಿ ಮ್ಯಾಥಮ್ಯಾಟಿಕ್ಸ್ ಸಬ್ಜೆಕ್ಟ್ ಇಸ್ ಎ ಟೂಲ್ ಟು ಅಂಡರ್ಸ್ಟ್ಯಾಂಡ್ ಸರ್ಟನ್ ಫಿಸಿಕಲ್ ಕಂಡೀಷನ್ ಆಸ್ ವೆಲ್ ಆಸ್ ಫಿಸಿಕಲ್ ಲಾಸ್ ಅಂತ ಹೇಳ್ತೀವಿ. ಸೊ ಇವಾಗ ನಾವು ಫಸ್ಟ್ ಇಯರ್ನಲ್ಲಿ ಆಸ್ ಫಾರ್ ಆಸ್ ಸಿಲೆಬಸ್ ಇಸ್ ಕನ್ಸರ್ನ್, ಫಿಸಿಕ್ಸ್ ಸಿಲೆಬಸ್ನ ನಾವು ನೋಡೋದಾದ್ರೆ ಇದರಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇದರಲ್ಲಿ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಟಾಪಿಕ್ಕು ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್ ಅಂತ ಹೇಳ್ತೀವಿ. ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್. ಸೊ ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿನ ನಾವು ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ಇಟ್ ಮಸ್ಟ್ ಹ್ಯಾವ್ ಸರ್ಟನ್ ಯೂನಿಟ್ಸ್. ಈಗ ಒಂದು ನಂಬರ್ನ ನಾನು ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ 2 ಅಥವಾ ಒಂದು 4, 6, 8 ಅಥವಾ 200, 300, 500, 700, 800, 5365 ಈ ಥರ ಯಾವ್ದಾದ್ರು ಒಂದು ನಂಬರ್ನ ಬರೆದ್ರೆ ಇದರ ಮೀನಿಂಗ್ ಏನಾಗುತ್ತೆ? ಈಗ ನಾನು ಫಾರ್ ಎಕ್ಸಾಂಪಲ್ ಇಫ್ ಐ ಆಮ್ ರೆಫರಿಂಗ್ ಟು ಎ ಕರೆನ್ಸಿ, ಏನೋ ಒಂದು ಕರೆನ್ಸಿ ನೋಟ್ ಯಾವುದೋ ಒಂದು 100 ರೂಪಾಯಿ ಅಂತ ಹೇಳ್ತೀವಿ. ಕರೆನ್ಸಿ ವ್ಯಾಲ್ಯೂ ಅಂತ ಬಂದಾಗ ಇದನ್ನ 200 rupees ಅಂತ ಹೇಳ್ತೀವಿ, 300 rupees ಅಂತ ಹೇಳ್ತೀವಿ, 500 rupees ಅಂತ ಹೇಳ್ತೀವಿ, ₹2, ₹4, ₹6, ₹8 ಈ ಥರ ನಾವು ವ್ಯಾಲ್ಯೂಸ್ನ ನಾವು ಈ ನಂಬರ್ಗೆ ನಾವು ಆ ಕರೆನ್ಸಿ ವ್ಯಾಲ್ಯೂನ ಹೇಳ್ತಾ ಹೋಗ್ತೀವಿ. ಸಪೋಸ್ ಈ 2 ಅನ್ನೋ ನಂಬರು ಇನ್ ಟರ್ಮ್ಸ್ ಆಫ್ ಡಿಸ್ಟೆನ್ಸ್ನ ಹೇಳೋದಾದ್ರೆ 2 kilometers ಅಂತ ಹೇಳ್ಬೋದು, 4 kilometers ಅಂತ ಹೇಳ್ಬೋದು, 200 kilometers ಅಂತ ಹೇಳ್ಬೋದು, 300 kilometers ಅಂತ ಹೇಳ್ಬೋದು, 500 meters ಅಂತ ಹೇಳ್ಬೋದು. ಅಥವಾ ಇನ್ ಟರ್ಮ್ಸ್ ಆಫ್ ಟೈಮ್ನ ನಾವು ರೆಫರ್ ಮಾಡೋದಾದ್ರೆ 2 minutes, 4 minutes, 6 minutes, 8 minutes ಅಂತ ಹೇಳ್ತೀವಿ, 200 minutes ಅಂತ ಹೇಳ್ಬೋದು, ಅಥವಾ 300 seconds ಅಲ್ಲೂ ಹೇಳ್ಬೋದು, 500 seconds ಅಂತ ಹೇಳ್ಬೋದು. ಅಂದರೆ ಇದೆಲ್ಲದಕ್ಕೂ ಏನಾಗುತ್ತೆ ಅಂದರೆ ಪ್ರತಿಯೊಂದು ನಂಬರ್ನು ನಾವು ಕೂಡ ಆ ಮೆಷರ್ ಮಾಡುವಾಗ ವಿ ಹ್ಯಾವ್ ಸರ್ಟನ್ ಯೂನಿಟ್ಸ್ ಫಾರ್ ದಟ್. ಹಾಗಾಗಿ ಈ ಥರ ಎಷ್ಟೊಂದು ಪ್ರತಿಯೊಂದು ಇದರಲ್ಲೂ ಕೂಡ ಪ್ರತಿಯೊಂದು ನಂಬರ್ಗೂ ನಾವೇನು ಮಾಡ್ತಾ ಹೋಗ್ತೀವಿ, ಯೂನಿಟ್ಸ್ನ ಬರಿತಾ ಹೋಗ್ತೀವಿ. ಸೊ ಯೂನಿಟ್ಸ್ ಇಸ್ ವೆರಿ ಎಸೆನ್ಷಿಯಲ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದಿ ಫಿಸಿಕಲ್ ಕಂಡೀಷನ್. ಈಗ ನಾನು ಸುಮ್ಮನೆ ನಂಬರ್ನ 500 ಅಂತ ಬರೆದ್ಬಿಟ್ರೆ ಈ 500 ಅಲ್ಲಿ ಏನು ಅನ್ನೋದು ನಮ್ಗೆ ಗೊತ್ತಾಗಲ್ಲ, ಹೌದಾ? ನಿಮ್ಗೆ 500 ಅಂದರೆ ಅದು ರುಪೀಸೋ, ಅದು ಡಿಸ್ಟೆನ್ಸೋ ಅಂದರೆ 500, ಅಥವಾ ಟೈಮ್ ಅಂತ ಹೇಳ್ಬೋದು, 500 seconds ಅಂತ ಹೇಳ್ಬೋದು. ಅನ್ಲೆಸ್ ಇಫ್ ಐ ರೈಟ್ ಸರ್ಟನ್ ವ್ಯಾಲ್ಯೂಸ್ ಲೈಕ್ ದಿಸ್,
ಇದನ್ನು ಎಸ್ ಅಂತ ಬರೆದ್ರೆ ಇದು 500 ಸೆಕೆಂಡ್ಸ್. ಅವಾಗ ಟೈಮ್ ಈಕ್ವಲ್ಸ್ 500 ಸೆಕೆಂಡ್ಸ್ ಅಂತ ಹೇಳ್ಬೋದು. ಅಥವಾ ನಾನು ಡಿಸ್ಟೆನ್ಸ್ ನ ಮೆಷರ್ ಮಾಡಿದವಾಗ ಯೂಶುವಲಿ ಇಟ್ ಇಸ್ ಡಿನೋಟೆಡ್ ಬೈ ಸರ್ಟನ್ ಲೆಟರ್ಸ್. ಡಿ ಅಂದ್ರೆ ಡಿಸ್ಟೆನ್ಸ್ ಅಂತ ತಗೊಂಡ್ರೆ ಇದನ್ನ 500 ಮೀಟರ್ಸ್ ಅಂತ ಹೇಳ್ತೀವಿ. 500 ಮೀಟರ್ಸ್ ಅಂತ ಹೇಳ್ತೀವಿ. ಸಿಮಿಲರ್ಲಿ ಈಗ ಫಾರ್ ಎಕ್ಸಾಂಪಲ್ ಇನ್ಯಾವ್ದಾದ್ರು ಫಿಸಿಕಲ್ ಕಂಡೀಷನ್ಸ್ ನಾವು ತಗೋಬಹುದು. ಫಾರ್ ಎಕ್ಸಾಂಪಲ್ ವೆಯ್ಟ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವು ನಾರ್ಮಲ್ ಆಗಿ ಕೇಳಿದಾಗ ಹೌ ಮಚ್ ಇಸ್ ಯೋರ್ ವೆಯ್ಟ್ ಅಂತ ಹೇಳ್ತೀವಿ. ಅವಾಗ ಹೇಳ್ತಾರೆ 60 kg ಅಂತ ಹೇಳ್ತೀವಿ. ಈ 60 kg ಇಸ್ ದಿ ರೆಪ್ರೆಸೆಂಟೇಷನ್. ಈ ಯೂನಿಟ್ ನಾನು ಬರೀದೆ ಹೋಗ್ಬಿಟ್ರೆ, ಈ ಯೂನಿಟ್ಸ್ ಗಳನ್ನ ನಾನು ಬರೀದೆ ಹೋಗ್ಬಿಟ್ರೆ ಇದ್ರ ವ್ಯಾಲ್ಯೂ ಇರುತ್ತಲ್ಲ ಈ ನಂಬರ್ಸ್ಗೆ ಅದ್ರದ್ದು ಏನ್ ಮೀನಿಂಗು ಇರೋದಿಲ್ಲ. ಹಾಗಾಗಿ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ದಿಸ್ ಒನ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ದಿ ಯೂನಿಟ್ಸ್ ಅಂಡ್ ಮೆಷರ್ಮೆಂಟ್ಸ್. ಯೂನಿಟ್ಸ್ ಅಂಡ್ ಮೆಷರ್ಮೆಂಟ್ಸ್. ಈ ಯೂನಿಟ್ಸ್ ಅಂಡ್ ಮೆಷರ್ಮೆಂಟ್ಸ್ ಜೊತೆಗೆ ಇನ್ನೊಂದಿದೆ ಡೈಮೆನ್ಷನ್ಸ್ ಅಂತ. ಆ ಡೈಮೆನ್ಷನ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ನೆಕ್ಸ್ಟ್ ವಿ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಫರ್ದರ್ ಟಾಪಿಕ್ ಯೂನಿಟ್ಸ್ ಅಂಡ್ ಮೆಷರ್ಮೆಂಟ್ಸ್ ಜೊತೆಗೆ ನಮಗೆ ಮೋಷನ್ ಇನ್ ಅ ಸ್ಟ್ರೈಟ್ ಲೈನ್. ಮೋಷನ್ ಇನ್ ಅ ಸ್ಟ್ರೈಟ್ ಲೈನ್. ಅದೇ ತರ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. ನ್ಯೂಟನ್ಸ್ laws of motion. Next one is motion in a plane. Motion in a plane. Motion in a plane. Then we have a gravitation. Sorry. We have work power energy. Work, power, energy. Work, power, energy. Then we have a gravitation. Gravitation. System of particles. System of particles. System of rigid bodies ಅಂತ ಹೇಳ್ತೀವಿ. ಏನಂತ ಕರಿತೀವಿ? Rigid bodies. So then we have thermodynamics. Thermodynamics. Kinetic theory of gases. Kinetic theory of gases. Mechanical properties. Mechanical properties of solid. Mechanical properties of liquids. ಇನ್ನು ಒಂದು ಯೂನಿಟ್ ತರ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಲಿಕ್ವಿಡ್ಸ್ ನಲ್ಲಿ ಕೆಲವೊಂದು ಟಾಪಿಕ್ ಬರುತ್ತೆ. ಅದೇ ತರ ಇದಿಷ್ಟನ್ನು ಕೂಡ ನಾವೇನಂತ ಹೇಳ್ತೀವಿ, ಥರ್ಮೋಡೈನಮಿಕ್ಸ್ ಡೀಲ್ಸ್ ವಿತ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲ್ಟ್ಸ್ ಬರುತ್ತೆ. ಅಂಡ್ ದೆನ್ ವಿ ಹ್ಯಾವ್ ವೇವ್ಸ್ ಅಂಡ್ ದೆನ್ ವಿ ಹ್ಯಾವ್ ಆಸಿಲೇಷನ್. Mechanical properties of liquids, waves, oscillation. ಇಲ್ಲಿ ನಾನು ಸುಮ್ಮನೆ ಹೈಲೈಟ್ ಮಾಡಿದ್ದೀನಿ ಅಷ್ಟೇ ಕೆಲವೊಂದು ಟಾಪಿಕ್ನೆಲ್ಲ. ನಿಮಗೆ ಒಂದು ಫಸ್ಟ್ ಇಯರ್ ಫಿಸಿಕ್ಸ್ನಲ್ಲಿ ಏನೇನು ಟಾಪಿಕ್ ಇದೆ ಅನ್ನೋದು ಒಂದು ಐಡಿಯಾ ಇರಬೇಕು. ವಿ ಸ್ಟಾರ್ಟೆಡ್ ವಿತ್ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್. ಆಗಲೇ ಹೇಳಿದೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಮುಂದೆ ಯಾವುದೇ ನಾವು ಚಾಪ್ಟರ್ನ ನಾವು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ದಿಸ್ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್, ಯೂನಿಟ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನೆಲ್ಲ ನಾವು ನೋಡ್ತಾ ಹೋದಕ್ಕೆ ಫಸ್ಟ್ ಇಯರ್ನಲ್ಲಿ ಇರೋಂಥ ಟಾಪಿಕ್ ಎಲ್ಲ ಇಟ್ಸ್ ಆಲ್ಮೋಸ್ಟ್ in our day-to-day life we are come across each and every concept.
ಪ್ರತಿಯೊಂದು ಕಾನ್ಸೆಪ್ಟು ಕೂಡ ನಾವು ಡೇ ಟು ಡೇ ಲೈಫ್ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡುವಂಥ ಟಾಪಿಕ್ಗಳೇ. ಈ ಫಿಸಿಕ್ಸ್ ಅನ್ನೋ ಸಬ್ಜೆಕ್ಟ್ ಹೇಗೆ ಅಂದರೆ, ನಾವು ಸುಮ್ಮನೆ ಬುಕ್ನ ತೊಗೊಂಡು ಇಟ್ಕೊಂಡು ಏನೋ ಓದ್ಬಿಟ್ಟು ಅಲ್ಲಿರೋದನ್ನ ಸ್ಟೇಟ್ಮೆಂಟ್ನ ನೋಡಿಕೊಂಡು ಸ್ಟೇಟ್ಮೆಂಟ್ನ ಓದ್ಬಿಟ್ಟು ಈ ಥರ ಹೀಗೆ ರಿಸಲ್ಟ್ ಬರುತ್ತೆ ಅನ್ನೋದಕ್ಕಿಂತ ಪ್ರತಿಯೊಂದು ಸ್ಟೇಟ್ಮೆಂಟ್ನೂ ಪ್ರತಿಯೊಂದು ಲಾಗಳನ್ನು ಕೂಡ ನಮ್ಮ ಡೇ ಟು ಡೇ ಲೈಫ್ನಲ್ಲಿ ನಾವು ಯಾವ ರೀತಿ ಬಳಕೆ ಮಾಡ್ತಾ ಇದ್ದೀವಿ, ಹೌ ಐ ಗೋಯಿಂಗ್ ಟು ಯೂಸ್ ಇಟ್ ಇನ್ ಆರ್ ಡೇ ಟು ಡೇ ಲೈಫ್, ದಟ್ ಈಸ್ ಆಲ್ಸೋ ಅ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವಿ ಹ್ಯಾವ್ ಟು ಲರ್ನ್ ದ ಫಿಸಿಕ್ಸ್ ಸಬ್ಜೆಕ್ಟ್ ಇನ್ ಸಚ್ ಅ ವೇ ದಟ್ ಹೌ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಇನ್ ಆರ್ ಡೈಲಿ ಬೇಸಿಸ್. ಯಾವ ರೀತಿ ನಾವು ಅದನ್ನು ಹೆಲ್ಪ್ ಆಗ್ತಿದೆ ಅದರಿಂದ, ಮತ್ತು ಯಾವ ರೀತಿ ನಾವು ಅದನ್ನು ತಿಳ್ಕೋಬೋದು, ಎರಡೂ ಕೂಡ ಅರ್ಥ ಆಗುತ್ತೆ ನಮಗೆ. ಸೊ ಮೋಷನ್ನ ಸ್ಟ್ರೈಟ್ ಲೈನ್ ಅಂದೇನೆ ಸಾಮಾನ್ಯವಾಗಿ ನಾವು ಕಾರು ಬಸ್ಸು ಎಲ್ಲ ಓಡಾಡೋದು ನೋಡೇ ಇದ್ದೀವಿ. ಒಂದು ಆಬ್ಜೆಕ್ಟ್ ಮೇಲ್ಗಡೆಯಿಂದ ಕೆಳಗಡೆ ಬೀಳ್ಬೋದು, ಬಿಲ್ಡಿಂಗ್ ಮೇಲಿನ ಒಂದು ಕಲ್ಲು ಬಿತ್ತು, ಯಾಕೆ ಬಿತ್ತು, ಈ ಥರ ಕ್ವೆಶನ್ಸ್ ಮಾಡ್ತಾ ಹೋಗ್ತೀವಿ. ಸೊ ಅದೆಲ್ಲ ಇಟ್ ಡೀಲ್ಸ್ ವಿತ್ ಸಡನ್ ನ್ಯೂಟನ್ಸ್ ಲಾಸ್. ಆಲ್ರೆಡಿ ಇದನ್ನೆಲ್ಲ ನೀವು ಹೈಸ್ಕೂಲ್ ಲೆವೆಲಲ್ಲಿ ವಿ ಹ್ಯಾವ್ ಆಲ್ರೆಡಿ studied those laws and you have done certain experiments and you already know about the laws. ಅದೇ ಲಾಗಳನ್ನ ಕೂಡ ಇಲ್ಲಿ ಓದ್ತಾ ಹೋಗ್ತೀವಿ. ಬಟ್ ಓನ್ಲಿ ಥಿಂಗ್ ಇಸ್ ವಿ ಡೀಲ್ಸ್ ವಿತ್ ಸರ್ಟನ್ ನ್ಯೂಮರಿಕಲ್ಸ್. ಸೊ ನ್ಯೂಮರಿಕಲ್ಸ್ ಅಂದಕ್ಕೆ ಏನಾಗುತ್ತೆ ಅಂದರೆ ಈ ಫಾರ್ಮುಲಾ ಬೇಸ್ಡ್ ಕ್ವೆಶನ್ಸ್ ಇರುತ್ತೆ. ಆ ಫಾರ್ಮುಲಾ ಬೇಸ್ಡ್ ಕ್ವೆಶನ್ಸ್ ಪ್ರತಿಯೊಂದು ಫಾರ್ಮುಲಾಸ್ಗೂ ಕೂಡ ಯಾವ್ಯಾವ ರೀತಿ ಏನನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ, ರಿಯಲ್ ಟೈಮ್ ಅನಾಲಿಸಿಸ್ನಲ್ಲಿ ಈ ಫಾರ್ಮುಲಾಸ್ನ ನಾವು ಹೇಗೆ ಯೂಸ್ ಮಾಡ್ತೀವಿ, ಯಾವ ರೀತಿ ಆ ವ್ಯಾಲ್ಯೂಸ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ ಅನ್ನೋದು ಕೂಡ ಈ ನ್ಯೂಮರಿಕಲ್ ಬೇಸ್ನಲ್ಲಿ ಇರ್ತಾ ಹೋಗುತ್ತೆ. ಸೊ ಇದಿಷ್ಟುವೇ ಪ್ರತಿಯೊಂದು ಚಾಪ್ಟರ್ಗೂ ಕೂಡ ಈ ನ್ಯೂಮರಿಕಲ್ಸ್ ಫಾರ್ಮುಲಾ ಬೇಸ್ಡ್ ಥಿಂಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಟಾಪಿಕ್, ಈಗ ಫಾರ್ ಎಕ್ಸಾಂಪಲ್ ವರ್ಕ್ ಪವರ್ ಎನರ್ಜಿ, ಒಬ್ಬ ಮನುಷ್ಯನಿಗೆ ಏನೇ ಮಾಡಬೇಕು, ಕೆಲಸ ಮಾಡಬೇಕು ಅಂದ್ರೆ he must have certain energy. So what kind of energy we have? Different types of energy, like the total energy is always incorporated with kinetic energy and potential energy. ಆ ಒಂದು ಟಾಪಿಕ್ಸ್ನೆಲ್ಲ ಕೂಡ ಈ ಚಾಪ್ಟರ್ಸ್ನಲ್ಲಿ ನಾವು ಅನಲೈಸ್ ಮಾಡ್ತಾ ಹೋಗ್ತೀವಿ. ಹೌ ಮಚ್ ವರ್ಕ್ ಹ್ಯಾಸ್ ಟು ಬಿ ಡನ್ ಬೈ ಎನಿ ಸಿಸ್ಟಮ್, ಯಾವುದೋ ಒಂದು ಪರ್ಟಿಕ್ಯುಲರ್ ಸಿಸ್ಟಮ್, ಫಾರ್ ಎಕ್ಸಾಂಪಲ್ ರೆಫ್ರಿಜರೇಟರ್ ಇರ್ಬೋದು, ಅಥವಾ ಒಂದು ವಾಷಿಂಗ್ ಮಿಷಿನ್ ಇರ್ಬೋದು, ಅಥವಾ ಇನ್ಯಾವುದೋ ಒಂದು ಪವರ್ ಜನ್ರೇಷನು, ನಿಮ್ಮ ಮೋಟಾರ್ ಇರ್ಬೋದು, ನೀರನ್ನ ಸಂಪಿಂದ ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ಗೆ ಸಪ್ಲೈ ಮಾಡ್ತೀರಾ, ಅದಕ್ಕೆ ಪವರ್ ಕನ್ಸಂಪ್ಷನ್ ಎಷ್ಟು ವಾಟರ್ ನಿಮಗೆ ಫಿಲ್ ಆಗಿದೆ, ಆ ಥರ ಎಲ್ಲ ರಿಯಲ್ ಟೈಮ್ ಅನಾಲಿಸಿಸ್ನೆಲ್ಲ ಕೂಡ ನಾವು ಈ ವರ್ಕ್ ಪವರ್ ಎನರ್ಜಿ ಅನ್ನೋ ಚಾಪ್ಟರ್ನಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ಥರ ಗ್ರಾವಿಟೇಷನ್, ಇಟ್ಸ್ ಎವ್ರಿ ಒನ್ ಫೇವ್ರೇಟ್ ಸಬ್ಜೆಕ್ಟ್, ಫೇವ್ರೇಟ್ ಟಾಪಿಕ್, ಎಲ್ಲರೂ ಅದನ್ನು ನೀವು ನೋಡಿರ್ತೀರಾ. And then there's a very very important system of particles, very very important engineering aspect ಅಲ್ಲಿ ಇರೋರಿಗೆ, ಇಂಜಿನಿಯರಿಂಗು ಬಿಲ್ಡಿಂಗ್ಸ್ನ ಇದು ಮಾಡೋರು, ಮತ್ತು ಏನು ಯಾವುದೇ ಒಂದು ಕ್ರಿಯೇಟಿವಿಟಿನ ನಾವು ತೊಗೊಂಡಾಗ the system of particles is very very important. Different types of motion will be there, both the linear motion and the rotatory motion. ಈ ಥರ ಎಲ್ಲ ಟಾಪಿಕ್ಸ್ ಕೂಡ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಬರುತ್ತೆ. ನೆಕ್ಸ್ಟ್ ವಿತ್ thermodynamics. Again, it's a very important. It completely deals with the nature, ಹೇಗೆ ಟೆಂಪ್ರೇಚರ್ ವೇರಿ ಆಗ್ತದೆ, ಜೊತೆಗೆ ಎಂಟೈರ್ ಸಿಸ್ಟಮ್ ಕೂಲ್ ಆಗುತ್ತೆ, ಮತ್ತು ಹಾಟ್ನೆಸ್ ಆಗೋದು, ವಾರ್ಮ್ ಆಗೋದು, ಅದನ್ನು ನಾವು ನೋಡ್ತಾ ಹೋಗ್ತೀವಿ ಆ ಟಾಪಿಕ್ನಲ್ಲಿ. ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್, ಅಗೈನ್ ಇಟ್ಸ್ ಇನ್ಕಾರ್ಪೊರೇಟೆಡ್ ವಿತ್ ಥರ್ಮೋಡೈನಮಿಕ್ಸ್ ಟಾಪಿಕ್. ದೆನ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಲಿಕ್ವಿಡ್ ಪ್ರಾಪರ್ಟೀಸ್ ಏನು, ಫಾರ್ ಎಕ್ಸಾಂಪಲ್ ಕ್ಯಾಸ್ಟರ್ ಆಯಿಲ್, ವಾಟರ್, ಈ ಥರ ಅದಕ್ಕೇನು ಡಿಫ್ರೆನ್ಸು, ಮರ್ಕ್ಯೂರಿ ಅದ್ರದ್ದು ಯಾವ ರೀತಿ ಇರುತ್ತೆ, how the flow of water will be there with respect to the surface, that is also a very very important. ಅದೆಲ್ಲ ಕೂಡ ನಾವು ಆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಲಿಕ್ವಿಡ್ನಲ್ಲಿ ನೋಡ್ತೀವಿ. ದೆನ್ ವೇವ್ಸ್ ಆ್ಯಂಡ್ ಆಸಿಲೇಷನ್. ಸೊ ಇದು ಕೂಡ ಇಂಪಾರ್ಟೆಂಟ್ ಚಾಪ್ಟರೇ. ಇದು ಎಲ್ಲವೂ ಕೂಡ ಇಂಪಾರ್ಟೆಂಟೇ. ಅಂದರೆ ಸರ್ ಏನಿದು ಎಲ್ಲವೂ ಇಂಪಾರ್ಟೆಂಟ್, ಈ ಚಾಪ್ಟರ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದು ಕೂಡ ಫಸ್ಟ್ ಇಯರ್ನಲ್ಲಿರೋವಂಥ ಟಾಪಿಕ್ ಪ್ರತಿಯೊಂದು ಕೂಡ ಇಂಪಾರ್ಟೆಂಟೇ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದು ನಾವು ಆಲ್ರೆಡಿ ನಮ್ಮ ಜೀವನದಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ, ನಾವು ಆಲ್ರೆಡಿ ಅದನ್ನು ಬಳಕೆಯಲ್ಲಿ ಇದೆ. ಬಟ್ ಅದು ಲಾಗಳು ಏನು ಅನ್ನೋದು ಗೊತ್ತಿಲ್ಲ, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದರದ್ದೆಲ್ಲ ಲಾಗಳು ಮತ್ತು ಕಾನ್ಸೆಪ್ಟ್ಗಳು ಮಾಡಿರುವಂಥ ಕೆಲವೊಂದು ಫೌಂಡೇಶನ್ಸ್ ಏನಿದೆ ಅದೆಲ್ಲನೂ ಕೂಡ ನಾವು ಈ ಟಾಪಿಕ್ಸ್ನಲ್ಲಿ ಓದ್ತಾ ಹೋಗ್ತೀವಿ. ಸೊ ಹಾಗಾಗಿ ದ ಫಸ್ಟ್ ಇಯರ್ ಫಿಸಿಕ್ಸ್ ಇಸ್ ಸಮ್ವಾಟ್ ಲೈಕ್ ಇಟ್ಸ್ ಆಲ್ವೇಸ್ ಹ್ಯಾಪನಿಂಗ್ ಇನ್ ಅವರ್ ಡೇ ಟು ಡೇ ಲೈಫ್. ಪ್ರತಿಯೊಂದು ಕೂಡ ನಮ್ಮ ಸುತ್ತ ಆಗ್ತಾ ಇರೋದನ್ನೇ ಕೂಡ, ಸುತ್ತ ಏನೇನು ನಡೀತಾ ಇದೆ
ಅದರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗ್ತೇವೆ. ಓಕೆ ಓಕೆ ಸೊ now we had certain about the chapters. Physics na first year nalli ಏನೇನು ಚಾಪ್ಟರ್ಸ್ ಬರುತ್ತೆ, ಸಿಲೆಬಸ್ ಏನೇನು ಬರುತ್ತೆ ಅನ್ನೋದನ್ನ ನೋಡಿದ್ವಿ. ಸೊ ಅದಾದ್ಮೇಲೆ ಇವಾಗ ಏನು ಅಂದರೆ ವಿಲ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಸರ್ಟನ್ ಫಂಡಮೆಂಟಲ್ಸ್ ಆಫ್ ಫಿಸಿಕ್ಸ್. ವಾಟ್ ಇಸ್ ಇಟ್ ಫಂಡಮೆಂಟಲ್ಸ್ ಆಫ್ ಫಿಸಿಕ್ಸ್? ಈ ಫಂಡಮೆಂಟಲ್ಸ್ ಆಫ್ ಫಿಸಿಕ್ಸ್ ಅಂದೇಟ್ಗೆ ಕೆಲವೊಂದು ಫಂಡಮೆಂಟಲ್ಸ್ನ ನಾವು ಮ್ಯಾಥಮ್ಯಾಟಿಕಲ್ ಫಂಡಮೆಂಟಲ್ಸ್ ಅಂತ ಹೇಳ್ತೀವಿ. ವಾಟ್ ಆರ್ ದೋಸ್ mathematical fundamentals about the, for example, radian. Radian ಅಂದ್ರೆ ಏನು, ಏನಕ್ಕೆ ಇದನ್ನ ಮೆಷರ್ ಮಾಡ್ತಾರೆ? So radian means what? Radian is again a unit to measure the angles. Angles ನ ನಾವು ಮೆಷರ್ ಮಾಡ್ತೀವಿ. ನೀವು ಹೈಸ್ಕೂಲ್ ಅಲ್ಲಿ ಪ್ರೊಟ್ರಾಕ್ಟರ್ ನ ಇಟ್ಕೊಂಡು ಹೇಳಿರ್ತೀರಾ, ಈ ತರ ಇದ್ರೆ ಇದೇನೋ ಒಂದು ಮಾರ್ಕಿಂಗ್ ಮಾಡಿದ್ರೆ ದಿಸ್ ಇಸ್ 20 ಡಿಗ್ರಿ ಅಥವಾ ಇದನ್ನ 70 ಡಿಗ್ರಿ ಈ ಥರ ನಾವು ಮೆಷರ್ ಮಾಡ್ತೀವಿ. ಈ ಡಿಗ್ರಿ, ದ ಮೆಷರ್ಮೆಂಟ್ ಆಫ್ ಆಂಗಲ್ ಇಸ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ. ಡಿಗ್ರಿನಲ್ಲಿ ನಾವು ಮೆಷರ್ ಮಾಡ್ತಾ ಹೋಗ್ತೀವಿ. ಡಿಗ್ರಿ ಇಸ್ ಎ ಯೂನಿಟ್, ಇಟ್ಸ್ ಅ ಫಂಡಮೆಂಟಲ್ ಯೂನಿಟ್ ಟು ಮೆಷರ್ ದಿ ಆಂಗಲ್ಸ್. ಬಟ್ ಫ್ರಮ್ ನೌ ಆನ್ವರ್ಡ್ಸ್ ವಿ ಡೋಂಟ್ ಮೆಷರ್ ಆಂಗಲ್ಸ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ. ಮುಂದಕ್ಕೆ ನಾವೇನು ಹೇಳ್ತಾ ಹೋಗ್ತೀವಿ ಅಂದರೆ in terms of radians ನಲ್ಲಿ ನಾವು ಮೆಷರ್ ಮಾಡ್ತಾ ಹೋಗ್ತೀವಿ. Then how do you convert radians into degree to radians? ಯಾವ ರೀತಿ ನಾವು ಕನ್ವರ್ಷನ್ ಮಾಡ್ತೀವಿ? ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಇಲ್ಲಿಂದ ಇದು ಪಾಯಿಂಟ್ ಎ ಅಂತ ಇಟ್ಕೋಣ. ದಿಸ್ ಇಸ್ ಅ ಪಾಯಿಂಟ್ ಬಿ, ದಿಸ್ ಇಸ್ ಅ ಪಾಯಿಂಟ್ ಎ ಅಂಡ್ ಪಾಯಿಂಟ್ ಬಿ. ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಎಷ್ಟಪ್ಪ ಅಂತಂದ್ರೆ 1 ಕಿಲೋಮೀಟರ್ ಅಂತ ಹೇಳ್ತೀವಿ. 1 ಕಿಲೋಮೀಟರ್. ಸೊ ಐ ವಾಂಟ್ ಟು ರೆಪ್ರೆಸೆಂಟ್ ದಿಸ್ ಡಿಸ್ಟೆನ್ಸ್ ಇನ್ ಟರ್ಮ್ಸ್ ಆಫ್ ಮೀಟರ್ ಅಂತ ಹೇಳ್ತೀವಿ. ಇದು ಕಿಲೋಮೀಟರ್ ಅಲ್ಲಿ ಇದೆ, ನನಗೆ ಮೀಟರ್ ಬೇಕು ಅಂದ್ರೆ ಕನ್ವರ್ಷನ್ ಅಂತಂದ್ರೆ ನೋಡಿ, ಈಗ ಕೆ ಸ್ಟ್ಯಾಂಡ್ಸ್ ಫಾರ್ ಕಿಲೋ. ಆ ಕಿಲೋದು ವ್ಯಾಲ್ಯೂ ಎಷ್ಟಪ್ಪ ಅಂತಂದ್ರೆ ದ ಕೆ ಈಸ್ ನಥಿಂಗ್ ಬಟ್ 10 to the power of 3. ಇದನ್ನ ನಾವು ಕಿಲೋ ಅಂತ ಹೇಳ್ತೀವಿ. ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 into 10 to the power of 3 meters ಆಗುತ್ತೆ. 10 to the power of 3 ಅಂದ್ರೆ ಇಟ್ಸ್ ಆಲ್ಮೋಸ್ಟ್ ದಿಸ್ ವಿಲ್ ಬಿ ಈಕ್ವಲ್ ಟು 1000 meters ಅಂತ ಹೇಳ್ತೀವಿ. ಅಂದ್ರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ 1 ಕಿಲೋಮೀಟರ್ ಅಂತಂದ್ರೆ 1000 meter. ದಿಸ್ ಇಸ್ ಇನ್ ಅ ಡಿಫರೆಂಟ್ ಯೂನಿಟ್. ಹೌದಾ? ಇದನ್ನ ನಾನು ಕಿಲೋಮೀಟರ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ, ಇದನ್ನ ನಾನು ಮೀಟರ್ಸ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. 5 kilometers ಅಂತ ಅಂದ್ಬಿಟ್ರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ 5 ಕಿಲೋಮೀಟರ್ ಇನ್ ಟರ್ಮ್ಸ್ ಆಫ್ ಮೀಟರ್ಸ್ ಅಂತಂದ್ರೆ 5 into 1000 ಎಷ್ಟಾಗುತ್ತೆ? 5000 meters. ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಇದು, ಸಿಂಪಲ್ ಕನ್ವರ್ಷನ್, ಹೌ ಟು ಕನ್ವರ್ಟ್ a ವ್ಯಾಲ್ಯೂ ಆಫ್ ಕಿಲೋಮೀಟರ್ ಇಂಟು ಮೀಟರ್ ಅಂತ ತೋರಿಸಿದ್ವಿ. Similarly, how do you convert an angle value in terms of radian into degree or degree to radians? And again, one more question, what is a radian? Radian ಅಂದ್ರೆ ಹೇಗೆ ಡಿಫೈನ್ ಮಾಡ್ತೀರಾ? ರೇಡಿಯನ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಒಂದು ಕನ್ಸ್ಟ್ರಕ್ಷನ್ ಮಾಡಿ. ಲೆಟ್ us consider an origin. ಇದನ್ನ origin O ಅಂತ ಹೇಳೋಣ. This is the origin O. Let me choose an object here. This is point A ಅಂತ ಇಟ್ಕೊಳ್ಳೋಣ. So O to A ಒಂದು ಫಿಕ್ಸ್ಡ್ ಡಿಸ್ಟೆನ್ಸ್ ಇದೆ and this is denoted by a value of R. So R is the distance between this point and this point. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿದೆ? R ಅನ್ನೋಷ್ಟಿದೆ. When time t equals 0, let us consider an event. When time t equals 0, ಇಲ್ಲೊಂದು ಆಬ್ಜೆಕ್ಟ್ ಇರುತ್ತೆ. ಈ ಆಬ್ಜೆಕ್ಟ್ it is moving in this particular direction. ಇಲ್ಲಿಂದ ಇಲ್ಲಿಗೆ ಹೋಯ್ತು. When time t equals 0, the object was at A. After certain time t, the object has been moved to a point B. ಇವಾಗ suppose if I join this, ಈ ಡಿಸ್ಟೆನ್ಸ್ ಏನಿರುತ್ತೋ ಅಷ್ಟೇ ಡಿಸ್ಟೆನ್ಸ್ ಇದೆ, ಹೌದಾ? And this is your R, that is somewhat like a radius. So point A ಇಂದ point B ಗೆ certain time interval it has covered certain distance
and that is distance is denoted by letter S. S ಅನ್ನೋಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡಿರುತ್ತದೆ. S ಅನ್ನೋಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡಿರುತ್ತೆ. and ಇಲ್ಲಿಂದ ಇಲ್ಲಿ ಹೋದಾಗ which is making certain angle theta ಅಂತ ಹೇಳ್ತೀವಿ. which makes certain angle theta. which makes certain angle theta. so ಹೀಗಿದ್ದು ಹೀಗೆ rotation ಅಂದ್ರೆ ಈ ಪಾಯಿಂಟ್ ಇಂದ ಇಲ್ಲಿ ಮೂವ್ ಆಗಿರುತ್ತೆ. if I join this and this is what we called as a mathematically we call it as a chord ಅಂತ ಹೇಳ್ತೀವಿ. ಹೌದಾ? this A to B, this distance S ಅಂತ ಹೇಳ್ತೀವಿ, which makes an angle theta. Then how do you define an angle? ಇದಕ್ಕೂ ಈ ರೇಡಿಯನ್ಗೂ ಏನು ಸಂಬಂಧ ಅಂದ್ರೆ we have to define this radian here. Try to understand. When the distance covered by the object from point A to point B, this distance is equal to this radius. That is if S is equal to R, then the angle theta will be equal to 1 radian. Then theta angle will be equal to 1 radian. Remember this C anta varithimi, this is the representation of radian. ಈ ತರ ಯಾವ್ದಾದ್ರು ಒಂದು ನಂಬರ್ ಮೇಲೆ ಈ ತರ ಒಂದು ಸಿಂಬಲ್ ನ ನಾನು ಬರೆದ್ರೆ that represents the radian. So what is the condition to say this angle is equal to, this theta will be equal to 1 radian when the distance covered by this object will be equal to the radius. This distance will be equal to this distance. Then we call it as the theta will be equal to radians ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಬೇಕರಿನಲ್ಲಿ ನೀವು ಈ ತರ ಒಂದು ಈ ದಿಲ್ ಪಸಂದ್ ಅಂತ ಒಂದು ಪ್ರಾಡಕ್ಟ್ ಇದೆ. ಹೌದಾ? ಬೇಕರಿ ಐಟಮ್ ಅಲ್ಲಿ ದಿಲ್ ಪಸಂದ್ ಅಂತ ಇದೆ. ಅದನ್ನ ಈ ತರ ಕಟ್ ಮಾಡಿಬಿಟ್ಟು ಹೀಗೆ ಕೊಡ್ತಾರೆ. ಅಬ್ಸರ್ವ್ ಮಾಡಿದಿರಾ? ಈ ತರ ಒಂದು ಪಾರ್ಟ್ ಬರುತ್ತೆ, ಈಗ ಒಂದು ಆರ್ಕ್ ತರ ಬರುತ್ತೆ, ನೋಡಿದಿರಲ್ಲ? ಆರ್ಕ್ ಆಫ್ ಲೆಂತ್ ಈ ತರ. ಅದನ್ನ ಎಲ್ಲ ನಾವು ಇದು ಕಂಪ್ಲೀಟ್ ಒಂದು ಸರ್ಕಲ್ ಅಂತ ತಗೊಂಡ್ರೆ there will be a 360 ಡಿಗ್ರಿ ಇರುತ್ತೆ. ಆ 360 ಡಿಗ್ರಿ ನಾವು ಕಂಪ್ಲೀಟ್ ಒಂದೊಂದೇ ಈ ತರ ಹೀಗೆ ಪೀಸ್ಗಳು ಮಾಡ್ಕೊಂಡು ಹೋಗ್ಬಿಟ್ರೆ ಎಷ್ಟು ಆ ತರ ಪಾರ್ಟ್ಗಳು ಬರುತ್ತೋ, ಇದೆಷ್ಟು ಪಾರ್ಟ್ಗಳು ಬರುತ್ತೆ ನೋಡಿ, ಹೀಗೆ ಮಾಡ್ದಂಗೆ ಬರುತ್ತೆ. ಆಗ this distance is equal to this particular distance. What is the condition to say theta is equal to 1 radian andekare that subtended angle, this particular distance, this radius will be equal to this particular distance. If S is equal to R, then theta will be equal to 1 radians anta ಹೇಳ್ತೀವಿ. So ಈಗ how do you convert this radians into degree to radians ಅಂದ್ರೆ ಅದಕ್ಕೊಂದು ಕನ್ಸ್ಟ್ರಕ್ಷನ್ ಮಾಡೋಣ. ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡೋಣ. ವಾಟ್ ಇಸ್ ಇಟ್ ಸಿಂಪಲ್ ಕ್ಯಾಲ್ಕುಲೇಷನ್? ಲೆಟ್ ಅಸ್ ಕನ್ಸಿಡರ್ ಇದೇ ಒಂದು ಕ್ಯಾಲ್ಕುಲೇಷನ್ ತಗೋಣ. ನೋಡಿ ಈ ತರ ನಾನು ತಗೋತೀನಿ. ದಿಸ್ ಇಸ್ ಅ ಮಿಡ್ ಪಾಯಿಂಟ್ ಅಂತ ಅನ್ಕೋಣ. ದಿಸ್ ಇಸ್ ಅ ಮಿಡ್ ಪಾಯಿಂಟ್ O, ದಿಸ್ ಇಸ್ ಅ ಪಾಯಿಂಟ್ E ಅಂತ ಹೇಳ್ತೀನಿ. ಈ ಡಿಸ್ಟೆನ್ಸ್ ನಾವೇನಂತ ತಗೋಣ? R ಅಂತ ತಗೋಣ. ಓಕೆನಾ? ಈಗ ಒಂದು ಆಬ್ಜೆಕ್ಟ್ when time t equals 0 ಇತ್ತು, after a certain time t it has covered certain distance like this. ಈ ತರ ಇಲ್ಲಿ ಬಂದಿದೆ. ಹೌದಾ? ಇಲ್ಲಿಂದ ಇದು ಕವರ್ ಮಾಡಿದೆ. this is a point B ಅಂತ ಅನ್ಕೋ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ this is what we call it as the displacement. S ಅಂತ ಕರಿತೀವಿ. where S is called the displacement of the object. ಇವಾಗ ಇಲ್ಲಿಂದ ಇಲ್ಲಿ ಆಂಗಲ್ ಎಷ್ಟಪ್ಪ ಅಂತಂದ್ರೆ this angle, what is the angle between straight line ಎಷ್ಟಿರುತ್ತೆ? ಆಂಗಲ್ 180 ಡಿಗ್ರಿ. ಅಂದ್ರೆ theta will be equal to how much? 180 degree. ಹಾಗಾದ್ರೆ how much distance is covered by the object from point A to point B ಅಂತಂದ್ರೆ ಈ ಡಿಸ್ಟೆನ್ಸ್ ನ S ನಾನು ಏನಂತ ಕರಿತೀನಿ ಅಂದ್ರೆ in terms of radians ನಾನು ಹೇಳೋದಂದ್ರೆ pi r ಅಂತ ಹೇಳ್ತೀನಿ. ಹೌದಾ? ಸೆಮಿ ಸರ್ಕಲ್ ಒಂದು ಕಂಪ್ಲೀಟ್ ರೊಟೇಷನ್ ಬಂದ್ರೆ ವಾಟ್ ಇಸ್ ದ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್? ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಇಸ್ ಆಲ್ವೇಸ್ ಗಿವನ್ ಬೈ ಹೌ ಮಚ್? 2 pi r ಅಂತ ಹೇಳ್ತೀವಿ. ಹಾಫ್ ಆಫ್ ದಿಸ್ ಅಂತಂದ್ರೆ c/2. ಸೆಮಿ ಸರ್ಕಲ್ ಅಂದ್ರೆ ಏನಾಗುತ್ತೆ? ಹಾಫ್ ಆಫ್ ದಿಸ್ ಅಂದ್ರೆ 2 pi r by 2. ಹೌದಾ? 2 pi r by 2 2 ಕ್ಯಾನ್ಸಲ್ ಆಗ್ಬಿಟ್ರೆ ಹಾಫ್ ಆಫ್ ದ ಸೆಮಿ ಸರ್ಕಲ್ ಇಸ್ ಹೌ ಮಚ್? pi r. ಹಾಫ್ ಆಫ್ ದ ಸೆಮಿ ಸರ್ಕಲ್ ಇಸ್ ಹೌ ಮಚ್? pi r ಆಗುತ್ತೆ. c/2 ಅಂದ್ರೆ ಇಲ್ಲಿ ನಾವು ಸೆಮಿ ಸರ್ಕಲ್ ತಗೊಂಡಿರೋದ್ರಿಂದ the distance covered by this object is how much ಅಂದ್ರೆ ಈ ಡಿಸ್ಟೆನ್ಸ್ ಎಷ್ಟಾಗಿರುತ್ತೆ ಅಂದ್ರೆ pi r ಆಗುತ್ತೆ. theta is equal to ಎಷ್ಟಾಗಿರುತ್ತೆ? 180 ಡಿಗ್ರಿ ಆಗಿರುತ್ತೆ.
So when I say theta equals 1 radians if s is equal to r, s is equal to r. But important point ಏನಪ್ಪಾ ಅಂದ್ರೆ ಈ ಡಿಸ್ಟೆನ್ಸ್ ನಾವು ಹೇಳಬೇಕಾದ್ರೆ ಈ ಡಿಸ್ಟೆನ್ಸ್ ನಾವು ಕವರ್ ಮಾಡಬೇಕಾದ್ರೆ ಇಲ್ಲಿ ಇನ್ನೊಂದು ಲಾಜಿಕ್ ಇದೆ. ಆ ಲಾಜಿಕ್ ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ನೋಡಿ, ಈ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಯಾವಾಗಲೂ where s is called the displacement, theta is the angle and s is always directly proportional to theta ಅಂತ ಹೇಳ್ತೀವಿ. S is always directly proportional to theta. As s increases, angle also increases. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಬಂದ್ರೆ let us say ಎಷ್ಟು ಒಂದು ಆಂಗಲ್ ಬರುತ್ತೆ, 110 ಡಿಗ್ರಿ ಇರ್ಬೋದು. ನೆಕ್ಸ್ಟ್ ಇನ್ನು ಮೂವ್ ಆದ್ರೆ ಈ ಡಿಸ್ಟೆನ್ಸ್ ಜಾಸ್ತಿ ಆದ್ರೆ 20 ಡಿಗ್ರಿ ಆಗುತ್ತೆ. ಈ ಡಿಸ್ಟೆನ್ಸ್ ಇನ್ನು ಮೂವ್ ಆದ್ರೆ 30 ಡಿಗ್ರಿ ಆಗುತ್ತೆ. ಈ ಆಂಗಲ್ ಈ ಡಿಸ್ಟೆನ್ಸ್ ಜಾಸ್ತಿ ಆದಂಗೆ ಈ ಆಂಗಲ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ದಟ್ ಮೀನ್ಸ್ s is always directly proportional to theta. s ಅನ್ನೋದು ಡಿಸ್ಪ್ಲೇಸ್ಮೆಂಟ್, ಥೀಟಾ ಅನ್ನೋದು ಆಂಗಲ್. ಇದನ್ನ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. s ಅನ್ನೋದನ್ನ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಅಂತನೂ ಕೂಡ ಹೇಳ್ತೀವಿ. ಸೊ s is a linear displacement, theta is the angular displacement. When you have it's always a proportional ಅಂತಂದಾಗ if I remove this proportionality constant and if I equate LHS is equal to RHS ನ equate ಮಾಡಿದಾಗ ಅದನ್ನ ನಾವು s is equal to some constant into theta ಅಂತ ಬರೀತೀವಿ. Remember one more point here. ಯಾವಾಗಲೂ ಅಷ್ಟೇ when you have a two different quantities, if it is directly proportional, then if you equate that LHS will be equal to RHS ಅಂತ ನಾನು ಬರಿಬೇಕಾದ್ರೆ I have to put some constant. ಹಾಗಾದ್ರೆ what is this constant in this particular case ಅಂತಂದ್ರೆ ನೋಡು, ಹೀಗೆ ವೇರಿ ಆದಂಗೆ s ಕೂಡ ವೇರಿ ಆಗ್ತದೆ, ಥೀಟಾ ಕೂಡ ವೇರಿ ಆಗ್ತದೆ. which is a constant ಅಂದ್ರೆ ಈ ರೇಡಿಯಸ್. ನೋಡು, ಇಲ್ಲಿಗೂ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ, ಇಲ್ಲಿಗೂ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ, ಇಲ್ಲಿಗೂ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ, ಇಲ್ಲಿಗೂ ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ. as s increases, theta is increasing, but this length will remain same. ಹಾಗಾಗಿ s is equal to r theta ಅಂತ ಬರೀತೀವಿ. This is very very important. So s ಅನ್ನೋದನ್ನ ನಾವೇನಂತ ಕರಿತೀವಿ, linear displacement ಅಂತ ಹೇಳ್ತೀವಿ, where theta is called the angular displacement, where r is called the radius. When this linear distance will be equal to this radius ಆಗುತ್ತೆ ಅಂತಂದ್ರೆ ಯಾವಾಗ ಅಂದ್ರೆ ನೋಡಿ, this theta must be equal to 1 radian ಆದಾಗ, when this s will be equal to r ಅಂದ್ರೆ theta must be equal to 1 radian ಆಗುತ್ತೆ. theta must be equal to 1 radian. So this formula is very very important to understand or to convert from radians into degree or degree to radians. s is equal to r theta ಇದೆ. ಇವಾಗ ನೋಡೋಣ, ಈ ಒಂದು ರಿಲೇಷನ್ ಯೂಸ್ ಮಾಡಿಕೊಂಡು we have to establish or we have to convert radians to degree. ಇವಾಗ ಇಲ್ಲೊಂದು ಅನಾಲಿಸಿಸ್ ಮಾಡಿದ್ವಿ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ. s is equal to pi r ಅಂತಿದೆ, theta equals 180 ಡಿಗ್ರಿ ಅಂತ ಇದೆ. ಇವಾಗ ನೋಡೋಣ, s is equal to r theta. But what is s in this particular case? s is equal to pi r. s is equal to pi r. ಈಗ ನೋಡಿ, ಈ ತರ ನಾನು ಬರೀಬೋದಾ, pi r will be equal to r. theta ಜಾಗದಲ್ಲಿ ಏನಂತ ತಗೋತೀನಿ, 180 ಡಿಗ್ರಿ ಬರೀಬೋದಾ. s is equal to pi r. We know this relation s is equal to r theta ಇದೆ. r ನ ಹಾಗೆ ಇಟ್ಕೋತೀನಿ. What is s in this particular case? Linear displacement. Linear displacement is how much? Pi r ಅಂತ ಬರ್ಕೊಂಡೆ, r ಹಾಗೆ ಬರ್ಕೊಂಡೆ. What is theta? Angle is 180 degree. So ಎರಡು ಸೈಡು r ಇದೆ, ಕ್ಯಾನ್ಸಲ್ ಮಾಡೋಣ. Therefore pi is equal to 180 degree ಅಂತ ಇದೆ. pi equals 180 degree ಬಂತು. Divide both sides by pi ಅಂತ ಹೇಳ್ತೀನಿ. Divide both sides by pi. Divide both sides by pi. Divide both sides by pi. ಒಂದು ಮ್ಯಾಥಮೆಟಿಕಲ್ ಲಾಜಿಕ್ ನ ಅಪ್ಲೈ ಮಾಡಿದ್ವಿ. ಇದನ್ನ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರೆದ್ರೆ ಏನಾಗುತ್ತೆ ನೋಡಿ, ಇಲ್ಲೇ ಬರೀತೀನಿ ಇದನ್ನ. pi by pi will be equal to 180 degree by pi. ಹೌದಾ? pi ಕ್ಯಾನ್ಸಲ್ ಆಗ್ಬಿಟ್ರೆ ಉಳ್ಕೊಳ್ಳೋದು 1. Therefore pi is always like 1 radian ಅಂತ ಹೇಳ್ತೀವಿ. 1 radian will be equal to 180 degree by pi. So 1 radian, to convert radian to degree or degree to radian,
ದಿಸ್ ವ್ಯಾಲ್ಯೂಸ್. ಇವಾಗ ಇದೇ ತರ 180 by pi ಇದೆ. ನನಗೆ 1 ಡಿಗ್ರಿಗೆ ಬೇಕು ಅಂತಂದ್ರೆ 1 ಡಿಗ್ರಿಗೆ ಬೇಕು ಅಂತ ನಾನು ಏನು ಮಾಡಬೇಕು? ಹ್ಯಾವ್ ಟು ಮಲ್ಟಿಪ್ಲೈ ದಿಸ್. ಈ ತರ ಮಲ್ಟಿಪ್ಲೈ ಮಾಡ್ಬೋದು ನೋಡಿ. pi radian will be equal to 180 degree. ಇದನ್ನ ಡಿವೈಡ್ ಬೋತ್ ಸೈಡ್ ಬೈ 180 ಮಾಡ್ಕೊಳ್ಳೋಣ. ಡಿವೈಡ್ ಬೈ ಬೋತ್ ಸೈಡ್ಸ್ ಬೈ 180 ಡಿಗ್ರಿ ಅಂದ್ರೆ ಇದು 180 ಡಿಗ್ರಿ ಆಗುತ್ತೆ. ಅವಾಗ ಇದು ಕ್ಯಾನ್ಸಲ್ ಆಗಿಬಿಟ್ರೆ ನಮ್ಗೆ ಉಳ್ಕೊಳ್ಳೋವಂಥದ್ದು ಏನು ಅಂತಂದ್ರೆ pi by 180 will be equal to 1 degree. So when you have a radian, 1 radian is equal to 180 by pi. Pi by 180 is equal to 1 degree. ಅಂದ್ರೆ ರೇಡಿಯನ್ಸ್ ಅಲ್ಲಿರೋದನ್ನ ಡಿಗ್ರಿ ಕನ್ವರ್ಟ್ ಮಾಡಕ್ಕೆ, ಡಿಗ್ರಿ ಇರೋದನ್ನ ರೇಡಿಯನ್ಸ್ ಕನ್ವರ್ಟ್ ಮಾಡಕ್ಕೆ ದಿಸ್ ವ್ಯಾಲ್ಯೂಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ 1 ರೇಡಿಯನ್ ಅಂತ ಇದ್ರೆ ಅದನ್ನ ನಾವು 180 ಡಿಗ್ರಿ ಬೈ ಪೈ 180 ಡಿಗ್ರಿ ಬೈ ಪೈ ಅಂತ ಹೇಳ್ತೀವಿ. ಅಥವಾ pi by 180 degree will be equal to 1 degree. ಈ ತರ ಬರುತ್ತೆ. 1 degree will be equal to pi by 180 radians. Pi radians. This is a converting table. ನೋಡಿ ಇದಿಷ್ಟೆಲ್ಲ ಹೇಳಿದ ಏನಕ್ಕೆ ಅಂದ್ರೆ just to get these two things. That means ರೇಡಿಯನ್ ಇಂದ ಡಿಗ್ರಿ ಕನ್ವರ್ಟ್ ಮಾಡೋದು ಹೇಗೆ ಅಥವಾ ಡಿಗ್ರಿಯಿಂದ ರೇಡಿಯನ್ಸ್ ಕನ್ವರ್ಟ್ ಮಾಡೋದು ಹೇಗೆ, ಅದಕ್ಕೊಂದು ಎಕ್ಸಾಂಪಲ್ ತಗೋಣ. ಲೆಟ್ ಅಸ್ ಕನ್ಸಿಡರ್ ಅನ್ ಎಕ್ಸಾಂಪಲ್. ಇವಾಗ 30 ಡಿಗ್ರಿ ಅಂತ ಇದೆ. ದಿಸ್ 30 ಡಿಗ್ರಿ ಐ ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ರೇಡಿಯನ್ಸ್. ರೇಡಿಯನ್ಸ್ ಕನ್ವರ್ಟ್ ಮಾಡಬೇಕು ಅಂತಂದ್ರೆ 30 ಡಿಗ್ರಿ ಇದೆ, ಅದನ್ನ ನಾನು ರೇಡಿಯನ್ಸ್ ಕನ್ವರ್ಟ್ ಮಾಡಬೇಕು. ಲುಕ್ ಅಟ್ ಹಿಯರ್, ಇದನ್ನ ಈ ತರ ಬರ್ಕೋತೀನಿ. 30 ಇಂಟು 1 ಡಿಗ್ರಿ. ಇದು ಮಲ್ಟಿಪ್ಲೈ ಮಾಡಿದ್ರೆ 30 ಡಿಗ್ರಿನೇ ಬರುತ್ತಲ್ವಾ. ಸೊ 30 ಇಂಟು 1 ಡಿಗ್ರಿ ಜಾಗದಲ್ಲಿ ಏನು ಬರ್ಕೋತೀನಿ ನಾನು? pi by 180 ಅಂತ ಬರ್ಕೋತೀನಿ. pi by 180. ಸೊ pi by 180 ಅಂತಂದ್ರೆ 31s how many times it goes? 7 6 ಅಲ್ವಾ? ಕರೆಕ್ಟಾ? 0 0 ಕ್ಯಾನ್ಸಲ್ ಮಾಡ್ಬೋಣ. ಸೊ 0 0 ಕ್ಯಾನ್ಸಲ್ ಮಾಡಿಬಿಟ್ರೆ 18. So pi by 6. 30 degree will be equal to pi by 6. Pi by 6. ಇದು ರೇಡಿಯನ್ಸ್. So 30 degree ನ in terms of radians ಅಲ್ಲಿ ಹೇಳು ಅಂತಂದ್ರೆ that will be pi by 6. That will be pi by 6. ನೋಡು, ಅರ್ಥ ಆಗಿದೆಯಾ? ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ. You try to understand how to convert radians into degree and degree to radians. ಡಿಗ್ರಿಲಿ ಇರೋದನ್ನ ರೇಡಿಯನ್ಸ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಮಲ್ಟಿಪ್ಲೈಡ್ ಬೈ pi by 180 ಮಾಡಬೇಕು. ಅದೇ ರೇಡಿಯನ್ಸ್ ಅಲ್ಲಿ ಇರೋದನ್ನ ಡಿಗ್ರಿ ಕನ್ವರ್ಟ್ ಮಾಡಬೇಕು ಅಂದ್ರೆ 180 by pi ಮಾಡಬೇಕು. A very important conversion and first of its fundamentals of physics ನಲ್ಲಿ first of its kind, how to convert a radians into degree and degree to radians. ಈಗ 30 ಡಿಗ್ರಿನ ನಾವು in terms of radians ಅಲ್ಲಿ ಹೇಳು ಅಂದ್ರೆ pi by 6 ಅಂತ ಹೇಳ್ತೀವಿ. ಅದೇ ರೀತಿ 45 ಡಿಗ್ರಿನ ಹೇಳಬೇಕು ಅಂದ್ರೆ ಅಗೈನ್ 45 by multiplied by pi by 180. ಅಥವಾ ಇನ್ಯಾವುದೋ ಒಂದಿದೆ, ಇನ್ನೊಂದು ಎಕ್ಸಾಂಪಲ್ ತಗೋಣ. ಲೆಟ್ ಅಸ್ ಕನ್ಸಿಡರ್ ಒನ್ ಮೋರ್ ಎಕ್ಸಾಂಪಲ್ ವೇರ್ ವಿ ಹ್ಯಾವ್ ಟು ಕನ್ವರ್ಟ್. ಇನ್ನೊಂದು ಎಕ್ಸಾಂಪಲ್ ಡಿಗ್ರಿ ಟು ರೇಡಿಯನ್ಸ್ ಮಾಡಿದೀವಲ್ವಾ, ಅದೇ ತರ ರೇಡಿಯನ್ಸ್ ತಗೊಂಡ್ಬೇಡ. ಪೈ ಅನ್ನೋದು ಒಂದು ವ್ಯಾಲ್ಯೂ ಇದೆ, pi by 2 ಅಂತಂದ್ರೆ pi by 2 ನಾನು pi by 2 ರೇಡಿಯನ್ಸ್ ಇದೆ. I want to convert this into degree in ಏನ್ ಮಾಡಬೇಕು? I have to write as it is pi by 2, but 1 radian is how much? 180 by pi multiplied by 180 by pi. 180 by pi ಅಂದ್ರೆ pi by 2 ಹಾಗೆ ಬರ್ಕೋತೀನಿ. 1 radian ವ್ಯಾಲ್ಯೂ ಎಷ್ಟು? 180 degree by pi. ಅದನ್ನ ಬರ್ಕೊಂಡಾಗ ಏನಾಗುತ್ತೆ? pi will get cancelled out and I will get the value will be how much? 90 degree. So pi by 2 means how much? 90 degree. To convert radians into degree, I have to multiply by 180 by pi. ಅದೇ degree to radians ಮಾಡಬೇಕಾದ್ರೆ pi by 180. And this is very important, and this relation is also a very important relation. Now we do s is equal to r theta. When this s will be equal to r ಅಂತ ಹೇಳ್ತೀವಿ, 1 theta will be equal to 1 radian. And theta will be equal to 1 radian. ಮುಂದೆ ಮೋಷನ್ ಪ್ಲೇನ್ ಅಂತ ಚಾಪ್ಟರ್ ಬರುತ್ತೆ ನಿಮಗೆ. ಆ ಮೋಷನ್ ಪ್ಲೇನ್ ಅನ್ನೋ ಚಾಪ್ಟರ್ ಬಂದಾಗ
ಇದೆಲ್ಲ ಕೂಡ ನಮಗೆ ಫಂಡಮೆಂಟಲ್ಸ್ ಅಲ್ಲಿ ಬೇಕಾಗ್ತಾ ಹೋಗುತ್ತೆ. ಅಲ್ಲಿ ನಾವು ಡೈರೆಕ್ಟ್ ಆಗಿ ಲೆಸನ್ ಬಗ್ಗೆ ವಿಲ್ ಗೋನ್ ಟು ಡಿಸ್ಕಸ್ ಅಬೌಟ್ ದಟ್, ಬಟ್ ಆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಗೆ ಗೊತ್ತಿರಬೇಕು. ವಾಟ್ ಇಸ್ ದಿಸ್ ಇಸ್ ಈಕ್ವಲ್ ಟು ಆರ್ ಥೀಟಾ ಅಂದ್ರೇನು, ಎಸ್ ಅನ್ನ ನಾವೇನಂತ ಕರಿತೀವಿ, ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ, ಬಟ್ ಥೀಟಾ ಇಸ್ ಕಾಲ್ಡ್ ದಿ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಈ ಪಾಯಿಂಟ್ಸ್ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಅಂಡ್ ಟ್ರೈ ಟು ನೋಟ್ ಡೌನ್ ದೀಸ್ ಪಾಯಿಂಟ್ಸ್. ಈ ಪಾಯಿಂಟ್ಸ್ ಎಲ್ಲ ನಿಮಗೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಎಲ್ಲದಕ್ಕಿಂತ ಹೆಚ್ಚಾಗಿ ಕ್ಯಾಲ್ಕುಲೇಷನ್ ಗಿಂತ ಹೆಚ್ಚಾಗಿ ನಮಗೆ ದಿಸ್ ಟೇಬಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೌ ಟು ಕನ್ವರ್ಟ್ ದ ರೇಡಿಯನ್ಸ್ ಇನ್ ಟು ಡಿಗ್ರಿ ಅಂಡ್ ಡಿಗ್ರಿ ಟು ರೇಡಿಯನ್ಸ್. ಈ ಪಾಯಿಂಟ್ಸ್ ಗಳು ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ.